ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಜ್ಯುವೆಲ್ಸು, ಜಿಮ್ಕಿ ಲಾಂಗ್ ಇಯರಿಂಗ್ಸ್ ಎಲ್ಲ ನನ್ನ ತಂಗಿ ಆರ್ಡ್ರ್ ಮಾಡಿದ್ಲು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ. ಫಸ್ಟ್ ಬಾಕ್ಸಲ್ಲಿ ಇದು ಲಾಂಗು, ಒಳ್ಳೆ ಜಿಮ್ಕಿನೂ ಅಲ್ಲ, ಲಾಂಗ್ ರಿಂಗೂ ಅಲ್ಲ, ಆ ಥರ ಇದೆ. ನನಗಂತೂ ನೋಡೋಣ ಅಂತ ನಾನು ಲಾಂಗ್ ಇಯರಿಂಗ್ಸ್ ಹಾಕಲ್ಲ, ಯಾಕೆಂದರೆ ನನಗೆ ತುಂಬ ಕಿವಿಯೆಲ್ಲ ನೋವು ಬಂದ್ಬಿಡ್ತದೆ. ಇದು ಹೆಂಗೆ ಅಂತ ಟ್ರೈ ಮಾಡೋಣ ಅಂತ ಆಗ್ತದನಾ ತಕ್ಷಣ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟೆಷ್ಟು ಖುಷಿಯಾಗಿಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತೈತೆ ಅಂದರೆ, ಅದು ರಿಂಗೂ ಅಲ್ಲ, ಜಿಮ್ಕಿನೂ ಹೋಗಲ್ಲ. ನೋಡಿ ಹೇಗಿದೆ. ನಾನು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀನಿ. ಅಟ್ಲೀಸ್ಟ್ ಸ್ಯಾರಿಯಲ್ಲಿ ವೇರ್ ಮಾಡಿದ್ರೆ ಸ್ಯಾರಿಯಲ್ಲಿ ಸಕ್ಕತ್ತಾಗಿ ಕಾಣುತ್ತೆ. ಇದಕ್ಕೆ ನಾನು ಎಷ್ಟು ಮಾರ್ಕ್ಸ್ ಕೊಡ್ತೀನಿ ಅಂದರೆ 10/10 ಕೊಡ್ತೀನಿ ನಾನು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಇಯರಿಂಗ್ ನೋಡೋಣ. ಇದು ಅಷ್ಟೇ, ಇದು ಒಳ್ಳೆ ಒಂಥರ ಚೆನ್ನಾಗಿದೆ. ಇದು ಮೇಲ್ಗಡೆ ಒಂಥರ ಡಿಸೈನು, ಅದ್ರ ಕೆಳಗಡೆ ಸ್ಟೋನ್ಸ್ ಬೇರೆ ಬಂದಿದೆ. ಆ ಸ್ಟೋನ್ಸು ಸಕ್ಕತ್ತಾಗಿದೆ. ಸನ್ ರಿಫ್ಲೆಕ್ಷನ್ಗೆ ಸಕ್ಕತ್ತಾಗಿ ಕಾಣ್ತಿತ್ತು. ನೋಡಿ ವೇರ್ ಮಾಡ್ತಿದ್ದೀನಿ. ಇದು ತಿರುಪು ಇದೆಯಲ್ಲ ಫ್ರೆಂಡ್ಸ್, ತಿರುಪಿಗೆ ಕಿವಿಯೆಲ್ಲ ನೋವು ಬಂದ್ಬಿಡುತ್ತೆ ನನಗೆ. 5 ಮಿನಿಟ್ಸ್ ಆದ ತಕ್ಷಣ ಕಿವಿಯೆಲ್ಲ ಸಕ್ಕತ್ತಾಗಿ ನೋವು ಬಂದ್ಬಿಡುತ್ತೆ. ಇದೂ ಚೆನ್ನಾಗಿದೆ, ನಾಟ್ ಬ್ಯಾಡ್. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ಅಂದರೆ 8 ಮಾರ್ಕ್ಸ್ ಕೊಡ್ತೀನಿ, 10/8. ನೆಕ್ಸ್ಟು ಯಾವುದು ಅಂತ ನೋಡೋಣ, ಯಾವುದಿರ್ಬೋದು ನೋಡಿ. ನೆಕ್ಸ್ಟ್ ಇದು ಒಂದು ಜಿಂಕೆ ಟೈಪಲ್ಲಿದೆ, ಶೇಪು ಸಖತ್ತಾಗಿದೆ. ಇದನ್ನು ವೇರ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಪ್ಲೇನಾಗಿದೆ, ಅಷ್ಟೇನು ಇದೆ, ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಓಕೆ ಅನಿಸ್ತು, ನಾಟ್ ಬ್ಯಾಡ್. ಓಕೆ ಇದಕ್ಕೆ ನಾನು 10/7 ಕೊಡ್ತೀನಿ. ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಬಾಕ್ಸ್ ತೆಗಿಯೋಣ. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಒಂದು ಬಾಕ್ಸಲ್ಲಿ 3 ಪೀಸಸ್ ಇತ್ತು. ಈಗ ನೆಕ್ಸ್ಟ್ ಬಾಕ್ಸಲ್ಲೂ 3 ಪೀಸಸ್, ಟೋಟಲ್ 6 ಪೀಸಸ್ ಆರ್ಡ್ರ್ ಮಾಡಿಲ್ಲ ನನ್ನ ತಂಗಿ. ಸೇಮು ಫಸ್ಟ್ ಒನ್ ಹಾಕಿದ್ನಲ್ಲ ಅದೇ ಟೈಪಲ್ಲಿ, ಅದು ವೈಟ್ ಕಲರು, ಪರ್ಲ್ಸ್ ಇದು ಬ್ಲ್ಯಾಕ್ ಕಲರ್, ಸೇಮ್ ಟು ಸೇಮೇ. ಇದು ಹಾಕಿ ತೋರಿಸ್ತೀನಿ ನೋಡಿ. ಕಿವಿಯೆಲ್ಲ ನೋವು ಬಂದ್ಬಿಡ್ತು ಫ್ರೆಂಡ್ಸ್. ಇದು ಸಖತ್ತಾಗಿದೆ. ನನಗೆ ಫಸ್ಟು ಮತ್ತು 4th ಒನ್ನೇ ತುಂಬ ಇಷ್ಟ ಆಗಿದ್ದು. ನನಗಂತೂ ಯಾವ್ದಾರ ಫಂಕ್ಷನ್ ಬಂದ್ಬಿಟ್ಲಪ್ಪ ಹಾಕ್ಕೊಂಡು ಹೊಂಟೋಗೋಣ ಅಂತ ಅನಿಸ್ಬಿಡ್ತು. ಅಷ್ಟು ಕ್ಯೂಟಾಗಿತ್ತು ಇಯರಿಂಗ್ಸು ಮಾತ್ರ. ನನ್ನ ತಂಗಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಚಾಯ್ಸಲ್ಲಿ ಆರ್ಡ್ರ್ ಮಾಡಿದ್ದಾಳೆ. ಆಮೇಲೆ ಮೇಲ್ಗಡೆ ಒಂಥರ ಬಟರ್ಫ್ಲೈ ಜಿಂಕೆ ಟೈಪಲ್ಲಿದೆ, ಸಖತ್ತಾಗಿತ್ತು. ಇದೊಂದು 10/10 ಕೊಡೋದು. ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಜಿಮ್ಕಿ. ಇದೇನು ಗೊತ್ತಾ, ಎಲ್ಲ ಡ್ರೆಸ್ಗೂ ವೇರ್ ಮಾಡ್ಬೋದು, ಸ್ಯಾರಿಗೆ, ಲಾಂಗ್ ಕುರ್ತಾಸ್ಗೆ ವೇರ್ ಮಾಡ್ಬೋದು. ಚೆನ್ನಾಗಿತ್ತು. ಇಲ್ಲೇನಾಯಿತು ಅಂತಂದರೆ ಆಲ್ಮೋಸ್ಟ್ ಅದರಲ್ಲೂ ಈ ಬಾಕ್ಸಲ್ಲೂ 3 ಜುಮ್ಕಾಸು, 3 ಇಯರಿಂಗ್ಸ್ ಇರಬೇಕಾಗಿತ್ತು. ಇದರಲ್ಲಿ 2 ಇದೆ, 1 ಕೊಟ್ಟೇ ಇಲ್ಲ. ನೋಡೋಣ, ಕಂಪ್ಲೇಂಟ್ ಮಾಡ್ತೀನಿ ಏನು ಅಂತ ನೋಡ್ತೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನೋಡಿ, ಜಿಮ್ಕಿ ಮಾತ್ರ ಸಕ್ಕತ್ತಾಗಿತ್ತು. ಈ ಜಿಮ್ಕಿ ವೇರ್ ಮಾಡ್ತಿದ್ದೀನಿ, ಸಾಫ್ಟಾಗೆ ಮೆಲ್ಟಾಗೆ ಚೆನ್ನಾಗಿತ್ತು. ನನಗೆ ಅದು ಸಾಫ್ಟ್ನೆಸ್ ತುಂಬ ಇಷ್ಟ ಆಯಿತು. ಆಮೇಲೆ ಕೆಳಗಡೆ ಅದು ಪಲ್ಸ್ ಜಿಮ್ಕಿ ಟೈಪಲ್ಲ, ಅದು ಫುಲ್ ತುಂಬ ಐತೆ, ಡಬಲ್ ಲೈನ್ಸ್ ಇದೆ. ಅದು ಚೆನ್ನಾಗಿತ್ತು ಫುಲ್ಲು. ನೋವು ಬಂದ್ಬಿಡ್ತಿದೆ ಫ್ರೆಂಡ್ಸ್ ನನಗೆ. ನೋಡಿ ಜಿಮ್ಕಿ ಸಕ್ಕತ್ತಾಗಂತೈತಲ್ಲ, ಎಷ್ಟು ಕ್ಯೂಟಾಗಿ ಕಾಣ್ತಾಯಿದ್ದೀನಿ ನಾನು. ಹೇಗಿದೆ? ಚೆನ್ನಾಗಿದೆಯಲ್ವ? ಅಂದರೆ ಇದು ನೋಡೋಕ್ಕೆ ನನ್ನ ಕಿವಿಗೆ ನಿಮಗೆ ಕಾಣ್ತಿರೋ ಚಿಕ್ಕದಾದರೆ ತುಂಬ ದೊಡ್ಡದಾಗಿದೆ. ಅದು ಸೈಜಲ್ಲಿ ತುಂಬ ಲಾಂಗ್ ಆಗಿದೆ. ನೋಡಿ ಸಕ್ಕತ್ತಾಗಿತ್ತಲ್ವ? ಇದು ನೋಡಿ, ಇದನ್ನು ನಿಮ್ಗೇನಾರು ಇದು ಇಯರಿಂಗ್ಸ್ ಬೇಕಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಪೇರ್ ಬಂದು 150 ರುಪೀಸು. ಪ್ರತಿಯೊಂದು ಪೇರ್ ಬಂದು 150 ರುಪೀಸ್ ಅಷ್ಟೇ. ನಿಮ್ಗೇನಾದ್ರು ಯಾವ್ದು ಇಷ್ಟ ಆಯಿತು, ಇದರಲ್ಲಿ ಯಾವ್ದು ಇಷ್ಟ, ನನಗೆ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.